ಯು ಓಕೆ? ಹಿತಾ ಈ ಹಿತಾನೆ ನನ್ ಸೀರೆಗೆ ಬೆಂಕಿ ಹಚ್ಚಿದ್ದು. ಪುಟ್ ಮೇಡಮ್ ಎದ್ದೇಳು. ಕಂದ ಕಂದ ಕಣ್ಬಿಡು ಕಂದ. ಹಿತ ಪುಟ ಸುಸ್ತಾಗ್ತಿದೆ. ಶರತ್, ಹಿತಾ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ನಾವ್ ಯಾರು ಡಿಸ್ಟರ್ಬ್ ಮಾಡೋದ್ ಬೇಡ. ಸ್ವಲ್ಪ ಯಾಮಾರಿದ್ರು ಇವತ್ತು ಈ ಹಿತ ನನ್ನ ಸುಟ್ಟೆ ಹಾಕ್ಬಿಡ್ತಿದ್ಲು ಅನ್ಸತ್ತೆ. ಸ್ಟಾಪ್ ಇಟ್ ದಮಯಂತಿ. ಏನ್ ಮಾತು ಅಂತ ಆಡ್ತಾ ಇದ್ಯಾ ನೀನು? ಹಿತ ಹೇಗ್ ನಿನ್ ಸೀರೆಗೆ ಬೆಂಕಿ ಹಚ್ತಾಳೆ ಹೇಳು? ಈ ರೂಮಲ್ಲಿ ಬೆಂಕಿ ಹಚ್ಚುವಂತ ಯಾವ ಪದಾರ್ಥನೂ ಇಲ್ಲ. ನೀನೇ ನೋಡಬೇಕಾದ್ರೆ ಲೈಟರೋ ಮ್ಯಾಚ್ ಬಾಕ್ಸೋ ಏನಾದ್ರೂ ಇದೆ ಈ ರೂಮಲ್ಲಿ ಅಂತ. ಆದ್ರೂ ಅದಕ್ಕೆ ಇವಳು ಅಂಬಿಕಾ ಹೋದ್ಮೇಲೆ ಹಿತ ಬೆಂಕಿ ನೋಡಿದ್ರೆ ಹೆದರ್ಕೋತಾಳೆ ಅಂತ ಗೊತ್ತಲ್ವಾ ನಿನ್ಗೆ? ಅವಳು ಸುತ್ತಮುತ್ತ ಎಲ್ಲೂ ಬೆಂಕಿ ಇಲ್ದೇ ಇರೋ ಹಾಗೆ ನಾವೆಲ್ಲ ಕಾಳಜಿ ವಹಿಸ್ತೀವಿ. ಹೀಗಿರುವಾಗ ಅವಳು ಹೇಗ್ ಬೆಂಕಿ ಹಚ್ಚೋದಕ್ ಸಾಧ್ಯ ಹೇಳು? ಆ ಮಗು ಮೇಲೆ ಬ್ಲೇಮ್ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು ನಿನ್ಗೆ? ಅಂದ್ರೆ ನನಗ್ ನಾನೇ ಬೆಂಕಿ ಹಚ್ಕೊಬಿಟ್ನ ಹಾಗಾದ್ರೆ? ಸ್ಟಾಪ್ ಇಟ್ ಅತ್ತೆ. ಎಲ್ಲ ನೀವೇ ಏನೋ ಮಾಡ್ಕೊಂಡು ಬೇರೆಯವ್ರ ಮೇಲೆ ಅದನ್ನ ಹೊರಸದ್ನ ಮೊದ್ಲು ಬಿಡಿ. ಅಲ್ಲಪ್ಪ, ಏನ್ ನಿನ್ ಮಾತಿನ ಅರ್ಥ? ಓ, ಅಂದ್ರೆ ನನ್ನ ಸರಿಗೆ ನಾನೇ ಬೆಂಕಿ ಹಚ್ಕೊಂಡು ದೊಡ್ಡದಾಗಿ ಸೀನ್ ಕ್ರಿಯೇಟ್ ಮಾಡ್ತಿದೀನಿ ಅಂತನಾ? ಅಷ್ಟಕ್ಕೂ ನಾನು ಏನೋ ಮಾಡ್ತಿದ್ದೀನಿ ಅಂತ ಹೇಳ್ದಿಲ್ಲ. ಏನ್ ಮಾಡ್ತಿದ್ದೀನಿ ನಾನು? ಹೇಳು. ದುರ್ಗಂಗೆ ಅಂಬಿಕಾ ಸೀರೆ ಹೇಗ್ ಸಿಕ್ತು? ಈ ಪ್ರಶ್ನೆಗೆ ಉತ್ತರ ಹೇಳಿ, ಅವಾಗ ನಿಮ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅದು ದಮಯಂತಿ, ಅತಿ ಬುದ್ಧಿವಂತಿಕೆ ತೋರಿಸೋದನ್ನ ನಿಲ್ಸು. ಅತ್ತಿಗೆ ಮಾತ್ ಬೇಡ. ಹಿತ ಮಲಗಿದಾಳೆ. ನೀನ್ ಹೀಗೆ ಗಲಾಟೆ ಮಾಡಿ ಅವಳಿಗೆ ಡಿಸ್ಟರ್ಬ್ ಮಾಡಬೇಡ. ಮೊದಲು ಹೊರಡು ಇಲ್ಲಿಂದ. ಹೊರಡು ಒಂದೇ. ದುರ್ಗಾ,